ಎಜ್ರನು ಅಧ್ಯಾಯ 3. ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದ ಇಸ್ರಾಯೇಲ್ಯರು 7ನೆಯ ತಿಂಗಳಿನಲ್ಲಿ ಏಕ ಮನಸ್ಸಿನಿಂದ ಯೆರೂಸಲೇಮಿಗೆ ಕೂಡಿ ಬಂದರು. ಆಗ ದೇವರ ಮನುಷ್ಯನಾದ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವುದಕ್ಕಾಗಿ ಯೋಚಾದಾಕನ ಮಗನಾದ ಯೇಷೂವನು, ಯಾಜಕರಾದ ಅವನ ಬಂಧುಗಳು, ಶೆಯಲ್ತೀಯೇಲನ ಮಗನಾದ ಜೆರುಬ್ಬಾಬೆಲನು ಅವನ ಬಂಧುಗಳು ಇಸ್ರಾಯೇಲ್ ದೇವರ ಯಜ್ಞವೇದಿಯನ್ನು ತಿರುಗಿ ಕಟ್ಟುವುದಕ್ಕೆ ಪ್ರಾರಂಭಿಸಿದರು. ಅವರು ಸುತ್ತಣ ಪ್ರಾಂತ್ಯಗಳ ಜನರಿಗೆ ಹೆದರಿಕೊಂಡಿದ್ದರಿಂದ ವೇದಿಯನ್ನು ಅದರ ಸ್ಥಳದಲ್ಲಿ ಕಟ್ಟಿ ಅದರ ಮೇಲೆ ಯೆಹೋವನಿಗೋಸ್ಕರ ಪ್ರಾತಃಸಾಯಂಕಾಲಗಳ ಸರ್ವಾಂಗ ಹೋಮಗಳನ್ನು ಅರ್ಪಿಸಿದರು. ಇದಲ್ಲದೆ ಶಾಸ್ತ್ರದಲ್ಲಿ ಬರೆದಿರುವಂತೆ ಅವರು ಪರ್ಣಶಾಲೆಗಳ ಜಾತ್ರೆಯನ್ನು ಆಚರಿಸಿ ದಿನಕ್ಕೆ ಇಷ್ಟಿಷ್ಟೆಂಬ ವಿಧಿಗನುಸಾರವಾಗಿ ಪ್ರತಿದಿನವೂ ಸರ್ವಾಂಗ ಹೋಮಗಳನ್ನರ್ಪಿಸಿದರು. ಅಂದಿನಿಂದ ನಿತ್ಯ ಸರ್ವಾಂಗ ಹೋಮವು, ಅಮಾವಾಸ್ಯೆ, ಯೆಹೋವನ ಎಲ್ಲ ಉತ್ಸವ ದಿನ ಇವುಗಳಲ್ಲಿ ನೇಮಕವಾದ ಸರ್ವಾಂಗ ಹೋಮಗಳು, ಜನರು ಸ್ವೇಚ್ಛೆಯಿಂದ ತಂದುಕೊಟ್ಟ ಯಜ್ಞಗಳು ಯೆಹೋವನಿಗೆ ಸಮರ್ಪಣೆಯಾಗುತ್ತಾ ಬಂದವು. 7ನೆಯ ತಿಂಗಳಿನ ಮೊದಲನೆಯ ದಿನದಿಂದ ಯೆಹೋವನಿಗೆ ಸರ್ವಾಂಗ ಹೋಮಗಳನ್ನರ್ಪಿಸತೊಡಗಿದರು. ಆಗ ಯೆಹೋವನ ಆಲಯದ ಅಸ್ತಿವಾರವು ಇನ್ನೂ ಹಾಕಲ್ಪಟ್ಟಿರಲಿಲ್ಲ. ಆದರೆ ಪಾರಸಿಯ ರಾಜನಾದ ಕೋರೆಷನಿಂದ ಪಡಕೊಂಡ ಅಪ್ಪಣೆಯ ಮೇರೆಗೆ ಅವರು ಕಲ್ಲು ಕುಟಿಗ, ಬಡಗಿ ಇವರಿಗೆ ಹಣವನ್ನು, ಲೆಬನೋನಿನಿಂದ ಸಮುದ್ರ ಮಾರ್ಗವಾಗಿ ಯೊಪ್ಪಕ್ಕೆ ದೇವದಾರು ಮರಗಳನ್ನು ತರತಕ್ಕ ಚೀದೋನ್ಯರು, ತೂರ್ಯರು ಇವರಿಗೆ ಅನ್ನಪಾನಗಳನ್ನು, ಎಣ್ಣೆಯನ್ನು ಕೊಟ್ಟಿದ್ದರು. ಅವರು ಯೆರೂಸಲೇಮಿನ ದೇವಾಲಯಕ್ಕೆ ಮುಟ್ಟಿದ 2ನೆಯ ವರ್ಷದ 2ನೆಯ ತಿಂಗಳಲ್ಲಿ ಶೆಯಲ್ತೀಯೇಲನ ಮಗನಾದ ಜೆರುಬ್ಬಾಬೆಲ್, ಯೋಚಾದಾಕನ ಮಗನಾದ ಯೇಷೂವ ಇವರು, ಇವರ ಸಹೋದರರಾದ ಇತರ ಯಾಜಕರು, ಲೇವಿಯರು, ಸೆರೆಯಿಂದ ಯೆರೂಸಲೇಮಿಗೆ ತಿರುಗಿ ಬಂದ ಬೇರೆ ಎಲ್ಲರೂ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿ 20 ವರ್ಷ ಮೊದಲುಗೊಂಡು ಹೆಚ್ಚು ವಯಸ್ಸುಳ್ಳ ಲೇವಿಯರನ್ನು ಯೆಹೋವನ ಆಲಯವನ್ನು ಕಟ್ಟುವವರ ಮೇಲ್ವಿಚಾರಣೆಗೆ ನೇಮಿಸಿದರು. ಕೂಡಲೇ ಲೇವಿಯರಲ್ಲಿ ಹೋದವ್ಯನ ಸಂತಾನದವರಾದ ಯೇಷೂವನು, ಅವನ ಮಕ್ಕಳು, ಸಹೋದರರು, ಕದ್ಮೀಯೇಲನು ಅವನ ಮಕ್ಕಳು, ಹೇನಾದಾದನ ಮಕ್ಕಳು, ಅವರ ಮಕ್ಕಳು, ಬಂಧುಗಳು ಇವರೆಲ್ಲರೂ ಕೂಡಿಕೊಂಡು ದೇವಾಲಯ ಕಟ್ಟುವವರ ಮೇಲ್ವಿಚಾರಕರಾಗಿ ನಿಂತರು. ಕಟ್ಟುವವರು ಯೆಹೋವನ ಮಂದಿರದ ಅಸ್ತಿವಾರವನ್ನು ಹಾಕಿದಾಗ ಇಸ್ರಾಯೇಲ್ಯರ ಅರಸನಾದ ದಾವೀದನು ನೇಮಿಸಿದ ಕ್ರಮಕ್ಕನುಸಾರವಾಗಿ ಯೆಹೋವನನ್ನು ಕೀರ್ತಿಸುವುದಕ್ಕೋಸ್ಕರ ದೀಕ್ಷಾವಸ್ತ್ರ ಭೂಷಿತರಾದ ಯಾಜಕರು, ತುತ್ತೂರಿಗಳೊಡನೆಯೂ ಆಸಾಫನ ಮಕ್ಕಳಾದ ಲೇವಿಯರು ತಾಳಗಳೊಡನೆಯೂ ನಿಂತುಕೊಂಡು ಪರಸ್ಪರವಾಗಿ ಹಾಡುತ್ತಾ ಯೆಹೋವನನ್ನು ಕೀರ್ತಿಸುತ್ತಾ, ಆತನು ಒಳ್ಳೆಯವನು, ಆತನ ಕೃಪೆಯು ಇಸ್ರಾಯೇಲ್ಯರ ಮೇಲೆ ಶಾಶ್ವತವಾದದ್ದೆಂದು ಕೃತಜ್ಞತಾಸ್ತುತಿ ಮಾಡಿದರು. ಯೆಹೋವನ ಕೀರ್ತನೆ ಕೇಳಿಸಿದ ಕೂಡಲೇ ಯೆಹೋವನ ಆಲಯದ ಅಸ್ತಿವಾರವು ಹಾಕಲ್ಪಟ್ಟಿರುತ್ತದೆಂದು ಜನರೆಲ್ಲರೂ ಉತ್ಸಾಹಧ್ವನಿಯಿಂದ ಆರ್ಭಟಿಸಿದರು. ಆದರೆ ಯಾಜಕರಲ್ಲಿಯೂ ಲೇವಿಯರಲ್ಲಿಯೂ ಗೋತ್ರ ಪ್ರಧಾನರಲ್ಲಿಯೂ ಅನೇಕರು, ಅಂದರೆ ಮುಂಚಿನ ದೇವಾಲಯವನ್ನು ನೋಡಿದ್ದ ಮುದುಕರು, ತಮ್ಮ ಕಣ್ಣು ಮುಂದೆ ದೇವಾಲಯದ ಅಸ್ತಿವಾರವು ಹಾಕಲ್ಪಡುವುದನ್ನು ನೋಡುವಾಗ ಬಹಳವಾಗಿ ಅತ್ತರು. ಬೇರೆ ಹಲವರು ಹರ್ಷಧ್ವನಿಯಿಂದ ಆರ್ಭಟಿಸಿದರು. ಜನರು ಮಹಾಧ್ವನಿಯಿಂದ ಆರ್ಭಟಿಸುತ್ತಿದ್ದರಿಂದ ಹರ್ಷಧ್ವನಿ ಯಾವುದೋ ಅಳುವವರ ಧ್ವನಿ ಯಾವುದೋ ಗೊತ್ತಾಗಲಿಲ್ಲ. ಗದ್ದಲವು ಬಹು ದೂರದವರೆಗೂ ಕೇಳಿಸಿತು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋದ್ರಿಂದ ಏನು ಪ್ರಯೋಜನ? ಒಂದು ವಾಕ್ಯ ನಾನು ಬಯಸ್ತೇನೆ. ಯೋಹಾನನು ಬರೆದ ಸುವಾರ್ತೆಯಲ್ಲಿರುವಂಥ ಆ ವಾಕ್ಯ ನಾವು ನೋಡಿಕೊಂಡು ಮುಂದೆ ಸಾಗುವ. 5ನೇ ಅಧ್ಯಾಯ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಒಂದು ಮಾತನ್ನು ಇಲ್ಲಿ ನೋಡಬಹುದು. ಯೋಹಾನ 5:39 ಶಾಸ್ತ್ರಗಳನ್ನು ಅಥವಾ ದೇವರ ವಾಕ್ಯ, ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುವುದೆಂದು
ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ. ಯೋಹಾನ 5:39, ಜಾನ್ 5:39. ಶಾಸ್ತ್ರಗಳಿಂದ ಅಂತ ಯೇಸು ಸ್ವಾಮಿ ಅಂದು ಹೇಳಿದಾಗ ಹೊಸ ಒಡಂಬಡಿಕೆಯ ಬಗ್ಗೆ ಹೇಳಲಿಲ್ಲ, ಯಾಕಂದರೆ ಆತನ ಕಾಲದಲ್ಲಿ ಹೊಸ ಒಡಂಬಡಿಕೆ ಇರಲಿಲ್ಲ, ಅದು ಹಳೆ ಒಡಂಬಡಿಕೆ. ನಾವು ಅಧ್ಯಯನ ಮಾಡ್ತಾ ಇರುವಂಥ ಈ ಹಳೆ ಒಡಂಬಡಿಕೆಯಲ್ಲಿ ಏನಿದೆಯಂತೆ? ನಿತ್ಯ ಜೀವ. ನಿತ್ಯ ಜೀವ ಎಂಬುದಾಗಿ ಹೇಳುವುದಾದರೆ ನಿತ್ಯವಾಗಿ ಬದುಕುವಂಥದ್ದು ಅಷ್ಟೇ ಅಲ್ಲ, ಅದು ಮಾನವನ್ನು ಸೂಚಿಸುವಂಥದ್ದಾಗಿದೆ. ಆದರೆ ಯೋಗ್ಯತೆ ಕೂಡ, ಗುಣಮಟ್ಟ ಕೂಡ. ಅದೇನಂತ ಹೇಳಿದ್ರೆ ನಿತ್ಯ ಜೀವ ಅಂದರೆ ದೇವರಲ್ಲಿರುವಂಥ ಜೀವ. ವಾವ್, ಎಂಥ ಆಶ್ಚರ್ಯ ಅಲ್ವಾ? ದೇವರಲ್ಲಿರುವಂಥ ಒಂದು ಜೀವ, ನಿತ್ಯ ಜೀವ ನಮಗೆ ಸಿಗ್ತದೆ. ಯಾವುದರಲ್ಲಿ? ಹಳೆ ಒಡಂಬಡಿಕೆಯ ಬಗ್ಗೆ ಯೇಸು ಕರ್ತನು ಹೇಳಿದಾಗ ಆ ಮಾತನ್ನು ಹೇಳಿದರು. ಆದ ಕಾರಣ ಯಾಕೆ ನಾವು ಪ್ರತಿದಿನ ಹಳೆ ಒಡಂಬಡಿಕೆಯನ್ನು ಅಧ್ಯಯನ ಮಾಡಿಕೊಳ್ಬೇಕು, ಅದರಿಂದ ಏನು ಪ್ರಯೋಜನ ಎಂಬುದಾಗಿ ನಾವು ಯೋಚನೆ ಮಾಡೋದಾದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಾನೇ ಕೊಟ್ಟ ಉತ್ತರ ಏನಂದರೆ, ಶಾಸ್ತ್ರಗಳಿಂದ, ಅಂದರೆ ದೇವರ ವಾಕ್ಯದಿಂದ, ಹಳೆ ಒಡಂಬಡಿಕೆಯ ವಾಕ್ಯಗಳಿಂದ ನಮಗೆ ನಿತ್ಯ ಜೀವ, ದೇವರ ಜೀವ ಲಭ್ಯ. ಸರಿ, ಈ ಮಾತನ್ನು ಹೇಳಿಬಿಟ್ಟು ಇಂದಿನ ನಮ್ಮ ಅಧ್ಯಯನ ಎಜ್ರನ ಗ್ರಂಥ, ದ ಬುಕ್ ಆಫ್ ಎಜ್ರಾ, ಚಾಪ್ಟರ್ 3, 3ನೇ ಅಧ್ಯಾಯ. ಎಜ್ರನ ಗ್ರಂಥ 2ನೇ ಅಧ್ಯಾಯದಲ್ಲಿ ಏನು ನಡೆದಿದೆ ಎಂಬುದಾಗಿ ನಾವು ಸಂಕ್ಷಿಪ್ತವಾಗಿ ನಾವು ಪುನರಾವಲೋಕನೆಯನ್ನು ಮಾಡಿಕೊಳ್ಳೋಣ. ಅಂದರೆ ಅದು ಈ ದೊಡ್ಡ ಅಧ್ಯಾಯ, 70 ವಚನಗಳಿರುವಂಥ ಒಂದು ಅಧ್ಯಾಯ, 2ನೇ ಅಧ್ಯಾಯ. ಅದರಲ್ಲಿ 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಂಡಿದ್ದೇವೆ. ಅನೇಕ ಹೆಸರುಗಳಿದೆ ಮತ್ತು ಸಂಖ್ಯೆ ಪ್ರಕಾರವಾಗಿ 42,350 ಜನರ ಬಗ್ಗೆ ಅಲ್ಲಿ ಹೇಳಲಾಗಿದೆ. ಆದರೆ ಅಷ್ಟೊಂದು ಹೆಸರುಗಳಿಲ್ಲ, ಆದರೆ ಹೆಚ್ಚಿನ ಅಂಶ ಹೆಸರುಗಳು ಅಲ್ಲಿ ಇದೆ ಈ 2ನೇ ಅಧ್ಯಾಯದಲ್ಲಿ. ಆದರೆ ಆಶ್ಚರ್ಯ ಏನಂದರೆ ಅದರ ಹಿನ್ನೆಲೆ, ಬ್ಯಾಕ್ಗ್ರೌಂಡ್ ನಾವು ನೋಡಿಕೊಳ್ಳೋದಾದರೆ, ದೇವಜನರು, ವಿಶ್ವಾಸಿಗಳು ದೇವರಿಗೆ ಅವಿಧೇಯರಾದ ಕಾರಣ ದೇವರು ಅವರನ್ನು ಶಿಸ್ತಿಗೆ, ಡಿಸಿಪ್ಲಿನ್ಗೆ ಒಳಪಡಿಸಿ 70 ವರ್ಷಗಳು ಬಾಬೇಲ್ ಅನುಭವಕ್ಕೆ ಕಳಿಸಿಬಿಡ್ತಾನೆ. ಬಾಬೇಲ್ ಅಂದರೆ ಗಲಿಬಿಲಿ. ದೇವಜನರು ಗಲಿಬಿಲಿ ಯಾವಾಗ ಆಗ್ತಾರೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ದೇವರ ಚಿತ್ತ ತಿಳಿಯದೇ ಇದ್ದಾಗ, ದೇವರ ಚಿತ್ತ ತಿಳಿದು ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವಾಗ ಗಲಿಬಿಲಿ ಜೀವನದಲ್ಲಿ ಸಾಧ್ಯತೆ. ಗಲಿಬಿಲಿಯನ್ನು ನಾವು ಆಹ್ವಾನಿಸಿ ಬಿಡ್ತೇವೆ. ಆ ರೀತಿಯಾಗಿರುವಂಥ ಒಂದು ಸನ್ನಿವೇಶದಲ್ಲಿ ಆ ದೇವರು ಅವರನ್ನು ಕೈ ಬಿಡಲಿಲ್ಲ. ದೇವರ ಯೋಚನೆ ಅವರ ಮೇಲೆ ಇತ್ತು. ನಮ್ಮ ಯೆರೆಮೀಯನ ಬಗ್ಗೆ ನಾವು ನೋಡುವಾಗ ಇನ್ನೊಂದು ವಾಕ್ಯ ನಾನು ಓದಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದರೆ, ಯೆರೆಮೀಯ 29ನೇ ಅಧ್ಯಾಯದಲ್ಲಿ ದೇವರು, ಇದು ಸ್ವಲ್ಪ ಅನ್ವಯ ನಮಗೆ, ಅದಕ್ಕೆ ನಾನು ಆ ವಾಕ್ಯವನ್ನು ಹೇಳ್ತಾ ಇದ್ದೇನೆ. ಯೆರೆಮೀಯ 29ನೇ ಅಧ್ಯಾಯದ 10ನೇ ವಚನ ಈ ರೀತಿಯಾಗಿರುವಂಥದ್ದನ್ನು ನೀವು ನೋಡ್ಬೋದು. ಏನಿದೆ ಓದ್ತೀನಿ, ಕೇಳಿಸ್ಕೊಳ್ಳಿ. ಯೆಹೋವನು ಇಂತೆನ್ನುತ್ತಾನೆ. ಏನದು? ಬಾಬೇಲ್ ರಾಜ್ಯವು, ಎಲ್ಲಿ 70 ವರ್ಷ ಇವರು ಗಡೀಪಾರಾಗಿ ಸೆರೆಯಾಗಿ ಒಯ್ಯಲ್ಪಟ್ಟಿದ್ರು ಆ ದೇಶ, ಬಾಬೇಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನೆಂಬ ನನ್ನ ಶುಭವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು.
ಆ ರೀತಿಯಾಗಿ ಯೆರೆಮೀಯ 29:10 ಹೇಳಿಬಿಟ್ಟು ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಹಿತದ ಯೋಚನೆ ಅಲ್ಲ, ಹಿತದ ಯೋಚನೆಗಳೇ, ಹಿತದ ಯೋಜನೆಗಳೇ. ಹೌದು, ದೇವರು ಈ ಮಾತನ್ನು ಗಡೀಪಾರಾಗಿ ಬಾಬೇಲ್ನಲ್ಲಿ 70 ವರ್ಷಗಳು ತಮ್ಮ ಅವಿಧೇಯತೆ ನಿಮಿತ್ತವಾಗಿ ದೇವರನ್ನು ಬಿಟ್ಟು, ದೇವಾಲಯವನ್ನು ಬಿಟ್ಟು, ದೇವರ ವಾಕ್ಯವನ್ನು ಬಿಟ್ಟು ಇಂದು ಗಲಿಬಿಲಿಯಲ್ಲಿ ಸಿಕ್ಕಿಕೊಂಡಿದ್ದಂಥ ದೇವ ಜನರಿಗೆ ಆ ವಾಗ್ದಾನ ಬಂದ ಮೇಲೆ 70 ವರ್ಷ ಆದಮೇಲೆ ದೇವರು ಆಶ್ಚರ್ಯ ರೀತಿಯಿಂದ, ಸುಮಾರು 70 ವರ್ಷಗಳಾದ ಮೇಲೆ ಆಶ್ಚರ್ಯ ರೀತಿಯಿಂದ ತಂಡವಾಗಿ, ಗುಂಪಾಗಿ ಬಾಬೇಲ್ನಿಂದ ದೇವರು ತನ್ನ ಜನರನ್ನು ಇಸ್ರಾಯೇಲ್ಗೆ ಕರ್ಕೊಂಬರ್ತಾನೆ. ಅಷ್ಟರೊಳಗೆ ಏನಾಯ್ತಂದರೆ, ಬಾಬೇಲ್ ರಾಜ್ಯದ ವಿರುದ್ಧವಾಗಿ ಪಾರಸಿ ರಾಜ್ಯ ಯುದ್ಧ ಮಾಡಿ ಬಾಬೇಲ್ ರಾಜ್ಯದ ಮೇಲೆ ಜಯವನ್ನು ಹೊಂದಿ, ಈಗ ಪಾರಸಿ ರಾಜನಾದಂಥ ಕೋರೇಷನು ಈಗ ಅಧಿಪತಿಯಾಗಿದ್ದಾನೆ. ಅವನು ಹೇಳಿದಂಥ ಮಾತು, ಪರಲೋಕದ ದೇವರು ನನಗೆ ಹೇಳಿದ್ದಾನೆ, ಅದೇನದು, ನನ್ನ ಎಲ್ಲ ರಾಜ್ಯಗಳನ್ನು ನಾನೇ ನಿನಗೆ ಕೊಟ್ಟಿರೋದು, ಆದ ಕಾರಣ ನೀನು ನನಗೋಸ್ಕರವಾಗಿ ಒಂದು ಆಲಯವನ್ನು ಯೆಹೂದ್ಯರು ಕಟ್ಟುವಂತೆ ಅವರನ್ನು ಕಳಿಸಿಕೊಡು ಎಂಬುದಾಗಿ ಹೇಳಿದಾಗ ಒಂದು ದೊಡ್ಡ ಲೆಟರನ್ನು ಅರಸನು ರಾಜ್ಯಾದ್ಯಂತ ಕಳಿಸಿಕೊಟ್ಟು ಅವರ ಜೊತೆಯಲ್ಲಿ ಬೇಕಾದಂಥ ಬೆಳ್ಳಿ ಬಂಗಾರವೆಲ್ಲ ಕೂಡ ಒದಗಿಸಿ ಕೊಟ್ಟು ಕಳಿಸ್ತಾನೆ. ಅದನ್ನು ಒಂದು ಕಾಲದಲ್ಲಿ ನೆಬೂಕದ್ನೆಚ್ಚರನು ಕೊನೆಯ ಅರಸನಾದಂಥ ಚಿದ್ಕೀಯನ ಕಾಲದಲ್ಲಿ ತನಗಿದ್ದದ್ದನ್ನೆಲ್ಲ, ಆಲಯದ ಎಲ್ಲ ವಸ್ತುಗಳನ್ನೆಲ್ಲ ತಕ್ಕೊಂಡು ಬಾಬೇಲ್ ದೇಶಕ್ಕೆ ಬಂದುಬಿಟ್ಟಿದ್ದನು. ಅದನ್ನೇ ಅವನು ಡ್ರಿಂಕ್ ಮಾಡೋದಕ್ಕೋಸ್ಕರವಾಗಿ ಅವನ ಕಡೆಯವರು, ಅರಮನೆಯವರು ಅದನ್ನು ಯೂಸ್ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಅದರಲ್ಲಿ ಒಂದು ನಷ್ಟವಾಗದೆ ಎಲ್ಲ ಈಗ ಹಿಂದಿರುಗಿ ಮತ್ತೆ ಹೊಸ ರಾಜನು, ಪಾರ್ಸಿ ರಾಜನು ಬಂದಾಗ ಆ ಬಾಬೇಲ್ ವಸ್ತುಗಳು ಏನೇನಿದೆ ಎಲ್ಲ ದೇವಾಲಯದಿಂದ ತಗೊಂಡು ಬಂದಂಥದ್ದು ಅದನ್ನೆಲ್ಲ ಮತ್ತೆ ಹಿಂದಕ್ಕೆ ತಗೊಂಡು ಬಂದು ಪುನಃಸ್ಥಾಪಿಸಲ್ಪಡುವಂಥದ್ದನ್ನು ನಾವು ನೋಡಿಕೊಳ್ತೇವೆ. ಜನರು ಪುನಃಸ್ಥಾಪಿಸಲ್ಪಟ್ಟರು, ಆಲಯದ ವಸ್ತುಗಳು ಪುನಃಸ್ಥಾಪಿಸಲ್ಪಟ್ಟವು, ಮತ್ತು ಈಗ ಇನ್ನೂ ಕೂಡ ಕೆಲವು ಪುನಃಸ್ಥಾಪಿಸಲ್ಪಟ್ಟಿದೆ. ಅದು ಏನಂತ ನಾವು ನೋಡಿಕೊಳ್ಳೋಣ ಬನ್ನಿರಿ. ಸರಿ, 3ನೇ ಅಧ್ಯಾಯದಲ್ಲಿ ನೋಡುವಾಗ, ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದ ಇಸ್ರಾಯೇಲರು 7ನೇ ತಿಂಗಳಿನಲ್ಲಿ ಏಕ ಮನಸ್ಸಿನಿಂದ ಯೆರೂಸಲೇಮಿಗೆ ಕೂಡಿ ಬಂದರು. ಬಾಬೇಲ್ನಲ್ಲಿ 70 ವರ್ಷಗಳಿದ್ದರು. ಅವರಲ್ಲಿ ಒಬ್ಬೊಬ್ಬ ಹೆಸರುಗಳನ್ನು ನಾವು ನೋಡುವಾಗ ಆ ಹೆಸರುಗಳು ಪ್ರವಾದನೀಯವಾಗಿದ್ದವು. ದ ನೇಮ್ಸ್ ದಟ್ ದೇ ಹ್ಯಾಡ್ ವಾಸ್ ಪ್ರೊಫೆಟಿಕ್ ಇನ್ ನೇಚರ್. ಉದಾಹರಣೆಗೆ ಒಬ್ಬನ ಹೆಸರು ದೇವರ ಸನ್ನಿಧಾನ ಅಂತ ಒಂದು ಹೆಸರು. ದೇವರ ಸನ್ನಿಧಾನವು ದೇವರು ಅವರಿಗೆ ಒದಗಿಸಿಕೊಟ್ಟಿದ್ದನು. ಇನ್ನೊಬ್ಬನ ಹೆಸರು ಯೇಷುವ ಅಂತ ಹೇಳ್ಬಿಟ್ಟು, ಅಂದರೆ ಯೆಹೋವನು ರಕ್ಷಿಸುವನು, ಅದೇ ರೀತಿಯಾಗಿ ರಕ್ಷಿಸಿದನು. ಆ ರೀತಿಯಾಗಿ ಆಶ್ಚರ್ಯ ಒಂದೊಂದು ಹೆಸರಿಗೂ ಒಂದೊಂದು ಸಂದೇಶ ಬಾಬೇಲ್ನಲ್ಲಿದ್ದಂಥ ದೇವ ಜನರಿಗೋಸ್ಕರವಾಗಿ ಲಭ್ಯವಿತ್ತು. ಆಶ್ಚರ್ಯ, ಅನುಪಮ, ಇದನ್ನು ದೇವರೇ ಮಾಡಿರಬೇಕು. ಈಗ 70 ವರ್ಷಗಳಾದ ಮೇಲೆ ಪ್ರಥಮ ಬಾರಿಯಾಗಿ ಹೊಸ ಅನುಭವ, ಹೊಸ ಸ್ಥಳ, ಹೊಸ ಬಿಡುಗಡೆ, ಹೊಸ ಸ್ಥಳ, ಹೊಸ ದೇಶ. ತಮ್ಮ ಹಳೆ ದೇಶನೇ, ಆದರೆ ಈಗ ಹೊಸದಾಗಿ ಬಂದಿದ್ದಾರೆ. ಆ ದೇಶ ಕಟ್ಟಬೇಕಾಗಿದೆ, ಮತ್ತು ಆಲಯ ಕಟ್ಟಬೇಕಾಗಿದೆ, ಮತ್ತು ತಮ್ಮ ಜೀವನ, ತಮ್ಮ ಕುಟುಂಬ ಕಟ್ಟಬೇಕಾಗಿದೆ. ಇವೆಲ್ಲವೂ ಹೊಸದಾಗಿರುವಂಥ ವೇಳೆಯಲ್ಲಿ ಏಕ ಮನಸ್ಸಿನಿಂದ, ಮೊದಲನೇ ವಚನ ಪ್ರಕಾರವಾಗಿ ಅವರೆಲ್ಲರೂ
ಕೂಡಿ ಬಂದರು. ದೇವಜನರು ಒಟ್ಟಾಗಿ ಸೇರಿ ಬರುವಂಥದ್ದು ಆಶ್ಚರ್ಯ. ಎಲ್ಲಿ ಇಬ್ಬರು ಮೂವರು ಆ ರೀತಿಯಾಗಿ ಸೇರಿ ಬರ್ತಾರೋ ಅಂಥವರಿಗೆ ದೇವ ಸಾನ್ನಿಧ್ಯ ಒದಗಿಸಲಾಗ್ತದೆ. ಆಗೇನು ಮಾಡಿದರು? ಆಗ ದೇವರ ಮನುಷ್ಯನಾದ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ನೋಡ್ರಿ, ದೇವಜನರು ಒಟ್ಟಾಗಿ ಸೇರಿದಾಗ ಮೊಟ್ಟ ಮೊದಲನೇದು ಅವರ ಮನಸ್ಸಿಗೆ ಬಂದಂಥದ್ದು ದೇವರ ವಾಕ್ಯ, ದೇವರ ಸನ್ನಿಧಾನ, ದೇವರ ವಾಕ್ಯ. ದೇವರ ವಾಕ್ಯ ನೆನಪಿಗೆ ಅವರಿಗೆ ಬಂತು. ಅವ್ರು ಅಂದ್ಕೊಂಡ್ರು, ಹೌದು, ದೇವರ ವಾಕ್ಯದಲ್ಲಿ ಅಂದರೆ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರವಾಗಿ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಬೇಕು ಎಂಬುದಾಗಿ ತೀರ್ಮಾನ ತಗೊಂಡ್ರು. ಒಳ್ಳೆಯದು. ಅವರಲ್ಲಿ ಇಬ್ಬರ ಹೆಸರುಗಳು 2ನೇ ವಚನದಲ್ಲಿ ಕೊಡಲಾಗಿದೆ. ಎಜ್ರಾ 3ನೇ ಅಧ್ಯಾಯ 2ನೇ ವಚನ, ದ ಬುಕ್ ಆಫ್ ಎಜ್ರಾ ಚಾಪ್ಟರ್ 3 ವರ್ಸ್ 2. ಅಲ್ಲಿ ಇಬ್ಬರು ಹೆಸರುಗಳು. ಒಬ್ಬನ ಹೆಸರು ಯೇಷುವ ಅಥವಾ ಯೆಹೋಶುವ ಅಥವಾ ಯೇಸು. ಯೆಹೋಶುವ ಅಂತ ಹೇಳಿದರೆ ಯೆಹೋವನು ರಕ್ಷಿಸುವನು, ಹಿ ವಿಲ್ ಸೇವ್. ಅದೇ ರೀತಿಯಾಗಿ ದೇವರು ಅವರನ್ನು ರಕ್ಷಿಸಿ 70 ವರ್ಷಗಳ ತರುವಾಯ ಸುರಕ್ಷಿತವಾಗಿ ಅವರನ್ನು ಹಿಂದಿರುಗಿ ಕರ್ಕೊಂಡು ಬಂದನು. ಯೆಹೋವನು ರಕ್ಷಿಸುವನು. ದೇಶದಿಂದ ರಕ್ಷಿಸಿದನು, ಬಂಧನದಿಂದ ರಕ್ಷಿಸಿದನು, ಸೆರೆಯಾಗಿರುವಂಥ ಅನುಭವದಿಂದ ರಕ್ಷಿಸಿದನು, ಅನ್ಯರಿಂದ ರಕ್ಷಿಸಿದನು, ಸ್ವತಂತ್ರವಿಲ್ಲ ಎಂಬ ಅನುಭವದಿಂದ ರಕ್ಷಿಸಿದನು, ತಮ್ಮದೇ ಆದಂಥ ಸ್ಥಳ ಇಲ್ಲ ಎಂಬಂಥ ಒಂದು ಅನಾಥ ಆತ್ಮದಿಂದ ಅವರನ್ನು ರಕ್ಷಿಸಿದನು. ಆ ರೀತಿಯಾಗಿ ರಕ್ಷಿಸಿ ಬಂದಾಗ ಇನ್ನೊಬ್ಬ ವ್ಯಕ್ತಿ ಕೂಡ ಎದ್ದನು ನಾಯಕನಾಗಿರುವಂತೆಯವರು. ಒಬ್ಬನು ಯೇಷುವನು 3:2 ಎಜ್ರಾ. ಇನ್ನೊಬ್ಬನ ಹೆಸರು ಜೆರುಬ್ಬಾಬೆಲ್. ಜೆರುಬ್ಬಾಬೆಲ್ ಅಂದರೆ ಬಾಬೇಲ್ನಿಂದ ಬಂದವನು ಎಂಬುದಾಗಿ. ಅದು ಕೂಡ ನಿಜನೇ. ನೋಡ್ರಿ, ಒಂದೊಂದು ಹೆಸರಿಗೂ ಒಂದು ಅರ್ಥ ಇದೆ. ಒಂದೊಂದು ಹೆಸರು ಹಳೆ ಒಡಂಬಡಿಕೆಯಲ್ಲಿ ಒಂದೊಂದು ಹೆಸರಿಗೂ ಒಂದೊಂದು ಸಂದೇಶ, ಕನಿಷ್ಠ ಒಂದೊಂದು ಸಂದೇಶ ಅಂತ ಹೇಳೋದು ಒಳ್ಳೆಯದು. ಯಾಕಂದರೆ ಒಂದು ಹೆಸರಿಗಿಂತಲೂ ಅಥವಾ ಒಂದು ಸಂದೇಶಕ್ಕಿಂತಲೂ ಒಂದೇ ಹೆಸರಿನಲ್ಲಿ ಹೆಚ್ಚು ಅರ್ಥಗಳು, ಸಂದೇಶಗಳು ಇರುವಂಥದ್ದನ್ನು ನೋಡಬಹುದು. ಇಲ್ಲಿ ಬಂದು ಅವರು ಏನು ಮಾಡ್ತಾರೆ? ದೇವರಿಗೋಸ್ಕರವಾಗಿ, ಯೆಹೋವನಿಗೋಸ್ಕರವಾಗಿ ಪ್ರಾತಃ ಸಾಯಂಕಾಲಗಳ ಸರ್ವಾಂಗ ಹೋಮಗಳನ್ನು ಅರ್ಪಿಸಿದರು. ಇದಲ್ಲದೆ ಶಾಸ್ತ್ರದಲ್ಲಿ ಬರೆದಿರುವಂತೆ ಅವರು ಪರ್ಣಶಾಲೆಗಳ ಜಾತ್ರೆಯನ್ನು ಮಾಡಿದರು. ಯಾಕಂದರೆ ಇಸ್ರಾಯೇಲರು ಅಲೆಮಾರಿಗಳಾಗಿ ಅಲೆದಾಡುತ್ತಾ ಬಂದಂಥದ್ದನ್ನು ಸ್ಮಾರಕವಾಗಿ, ವಾರ್ಷಿಕೋತ್ಸವವಾಗಿ ಅದನ್ನು ದೇವರ ಕೃತಜ್ಞತೆಯನ್ನು, ದೇವರು ಯಾವ ರೀತಿಯಾಗಿ ತಮ್ಮನ್ನು ಸ್ಥಾಪಿಸಿದನು, ನೆಲೆಯಿಲ್ಲದ ಜೀವನದಿಂದ ನೆಲೆಯಾಗಿ ತನ್ನ ಸನ್ನಿಧಾನವನ್ನು ಒದಗಿಸಿ ಸ್ಥಾಪಿಸಿದನು ಎಂಬುದನ್ನು, ಕೃತಜ್ಞತೆಯನ್ನು ವ್ಯಕ್ತಪಡಿಸುವಂಥ ಹಬ್ಬ ಈ ಪರ್ಣಶಾಲೆಯ ಹಬ್ಬವಾಗಿತ್ತು. ಆ ರೀತಿಯಾಗಿರುವಾಗ ನಾವು ಅಂದ್ಕೊಳ್ಬೇಕು, ಅದೇನಂತ ಹೇಳಿದರೆ, ನಾವು ಕೂಡ ಒಂದು ಕಾಲದಲ್ಲಿ ಅಲೆಮಾರಿಗಳಾಗಿದ್ದೆವು. ಆದರೂ ಕೂಡ ದೇವರು ನಮ್ಮನ್ನು ಸ್ಥಾಪಿಸಿದ್ದಾನೆ. ಇಸ್ರಾಯೇಲರು ಐಗುಪ್ತದಿಂದ ಬರುವಾಗ 40 ವರ್ಷಗಳು ಅಲೆಮಾರಿಗಳಾಗಿದ್ದರು. ಹೌದು, ದೇವರು ಅವರನ್ನು ಸ್ಥಾಪಿಸಿದನು ಕಾನಾನ್ ದೇಶದಲ್ಲಿ. ಈಗ ಕೂಡ ಅದೇ ಒಂದು ಅನುಭವ ಅರ್ಥಗರ್ಭಿತವಾಗಿ ಆ ಪರ್ಣಶಾಲೆ ಹಬ್ಬವನ್ನು ಅವ್ರು ಮಾಡ್ಬೋದು. ಏನಂದರೆ 70 ವರ್ಷಗಳು ಅವರು ಗುಲಾಮರಾಗಿ, ಸೆರೆಯಾಳುಗಳಾಗಿ ಗಲಿಬಿಲಿ ಎಂಬ ಬಾಬೇಲ್ನಲ್ಲಿ ಇದ್ದರು. ಈಗ ನೋಡಿದರೆ ತಮ್ಮ ದೇಶದಲ್ಲಿ ಹಿಂದಿರುಗಿ ಬಂದಿದ್ದಾರೆ. ಆದ ಕಾರಣ ಪರ್ಣಶಾಲೆ ಹಬ್ಬಗಳನ್ನು ಅವರು ಮಾಡಿದರು. ಯೆಹೋವನ ಎಲ್ಲ ಉತ್ಸಾಹ ದಿನಗಳಲ್ಲಿ ಅವರು ಅದನ್ನು ನೇಮಕವಾದಂಥ ಸರ್ವಾಂಗ ಹೋಮಗಳು, ಯಜ್ಞಗಳನ್ನು ಜನರು ಕೂಡ ತಂದು ಸಮರ್ಪಿಸ್ತಾ ಇದ್ದರು. ಆ ರೀತಿಯಾಗಿದ್ದಾಗ ಯೆಹೋವನ ಮೊದಲನೇದು ಯಜ್ಞವೇದಿಯನ್ನು ಕಟ್ಟಿದರು. ಈಗ ಆಲಯಕ್ಕೆ ಅಸ್ತಿವಾರ ಹಾಕುವ ಯೋಚನೆ ಇದೆ. ಯಾಕಂದರೆ ಆಲಯಕ್ಕೆ ಇನ್ನೂ ಅಸ್ತಿವಾರ ಹಾಕಿರಲಿಲ್ಲ.
ಆದ ಕಾರಣ ಮತ್ತು ಜೆರುಬ್ಬಾಬೆಲ್, ಯೇಷುವ ಇವರಿಬ್ಬರು ಯಾಜಕರನ್ನು, ಲೇವಿಯರನ್ನು, ಬೇರೆ ದೇವಾಲಯದ ಇತರರನ್ನು ದೇವಾಲಯ ಕಟ್ಟುವುದಕ್ಕೋಸ್ಕರವಾಗಿ ಮುಂದಾಳತ್ವ ವಹಿಸಿಕೊಂಡು ಮುಂದಕ್ಕೆ ಸಾಗ್ತಾ ಇದ್ದಾರೆ. ಆ ಲೇವಿಯರಲ್ಲಿ ಕೆಲವರ ಹೆಸರು ಭಾಳ ಚೆನ್ನಾಗಿದೆ. 9ನೇ ವಚನ 3:9 ಎಜ್ರ. ಲೇವಿಯರಲ್ಲಿ ಹೋದವ್ಯ ಅಂತ ಹೇಳ್ಬಿಟ್ಟು ಒಬ್ಬನಿದ್ದ. ಅವನ ಹೆಸರಿನ ಅರ್ಥ ಏನಂತ ಹೇಳಿದರೆ ಯೆಹೋವನು ರಾಜನು. ಹೌದು, ಕೋರೇಶ್ ಎಂಬ ರಾಜನು ಕಳಿಸಿದನಾದರೆ ಆ ರಾಜನು ಕಳಿಸುವಂತೆ ಹೇಳಿದ್ದು ಮಹಾರಾಜನಾದ ಆ ದೇವರು. ಹೌದು. ಅದಾದ ನಂತರ ಇನ್ನೊಬ್ಬನ ಹೆಸರು ಯೇಷುವನು, ಅಂದರೆ ಯೆಹೋವನು ರಕ್ಷಿಸುವನು. ಇನ್ನೊಬ್ಬನ ಹೆಸರು ಕದ್ಮಿಯೇಲ್. ಕದ್ಮಿಯೇಲ್ ಅಂತ ಹೇಳಿದರೆ ದೇವರ ಸನ್ನಿಧಾನ. ಅವರು ದೂರ ಹೋಗಿದ್ದರು, ದೇವರ ಸನ್ನಿಧಾನ ಅವರಿಗಿತ್ತು. ಅನಂತರ ಇನ್ನೊಬ್ಬನು ಹೇನಾದಾದನು, ಅಂದರೆ ಹದವಾದಂಥ ದೇವರ ಮೆಚ್ಚುಗೆ. ಅವರೆಲ್ಲ ಸೇರಿ ಅಸ್ತಿವಾರ ಹಾಕಿ ದೇವರಿಗೆ ಆತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು ಎಂಬುದಾಗಿ ಹೇಳಿ ಅವರೆಲ್ಲರೂ ಸಂಭ್ರಮಗೊಂಡರು. ಮುದುಕರು ಅಳೋದಕ್ಕೆ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ಮೊದಲನೇ ಆಲಯವನ್ನು ನೋಡಿದರು. ಉಳಿದಂಥವರು ಸಂತೋಷ ಭರಿತರಾದರು. ಆ ರೀತಿಯಾಗಿ ಮುಕ್ತಾಯವಾಯಿತು. ಯಜ್ಞ ಗ್ರಂಥ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 3. And when the 7th month was come, and the children of Israel were in the cities, the people gathered themselves together as one man to Jerusalem. Then stood up Jeshua the son of Jozadak, and his brethren the priests, and Zerubbabel the son of Shealtiel, and his brethren, and builded the altar of the God of Israel, to offer burnt offerings thereon, as it is written in the law of Moses, the man of God. And they set the altar upon his bases, for fear was upon them because of the people of those countries. And they offered burnt offerings thereon unto the Lord, even burnt offerings morning and evening. They kept also the feast of the tabernacles, as it is written, and offered the daily burnt offerings by number, according to the custom, as the duty of every day required. And afterward offered the continual burnt offering, both of the new moons, and of all the set feasts of the Lord that were consecrated, and of every one that willingly offered a freewill offering unto the Lord. For the first day of the 7th month began they to offer burnt offerings unto the Lord, but the foundation of the temple of the Lord was not yet laid. They gave money also unto the masons, and to the carpenters, and meat, and drink, and oil unto them of Zidon, and to them of Tyre, to bring cedar trees from Lebanon to the sea of Joppa, according to the grant that they had of Cyrus king of Persia. Now in the 2nd year of their coming unto the house of God at Jerusalem, in the 2nd month, began Zerubbabel the son of Shealtiel, and Jeshua the son of Jozadak, and the remnant of their brethren the priests and the Levites, and all they that were come out of the captivity unto Jerusalem, and appointed the Levites from 20 years old and upward, to set forward the work of the house of the Lord. Then stood Jeshua with his sons and his brethren, Kadmiel and his sons, the sons of Judah together, to set forth the workmen in the house of God, the sons of Henadad, with their sons and their brethren the Levites. And when the builders laid the foundation of the temple of the Lord, they set the priests in their apparel with trumpets, and the Levites, the sons of Asaph, with cymbals, to praise the Lord after the ordinance of David king of Israel. And they sang together by course in praising and giving thanks unto the Lord, because he is good, for his mercy endureth forever toward Israel. And all the people shouted with a great voice, when they praised the Lord, because the foundation of the house of the Lord was laid. But many of the priests and Levites and chief of the fathers, who were ancient men, that had seen the first house, when the foundation of this house was laid before their eyes, wept with a loud voice, and many shouted aloud for joy, so that the people could not discern the noise of the shout of joy from the noise of the weeping of the people. For the people shouted with a loud shout, and the noise was heard afar off.